ಪಟ್ಟಪಾಳ್ಯ ಗ್ರಾಮದಲ್ಲಿ ಬರ್ತಿದ್ದಾಳಂತೆ. ಯಾವ ಕಲಿಕಲಿ ಎಂಬ ಕಲಿಗಾಲವಾದ್ರೆ ನರಗುರಿ ಆ ಕಲ್ಲಯ್ಯನಪಾಳ್ಯ ಗ್ರಾಮವಾದ್ರೆ ನರಗುರಿ ನರಮಾನ ಪಟ್ಟ ಜೀವನ ಮಾಡ್ತಕ್ಕಂಥ ಈ ಕಲ್ಲಯ್ಯನಪಾಳ್ಯ ಗ್ರಾಮದಲ್ಲಿ ಇವತ್ತಿನ ದಿವಸದಲ್ಲಿ ಆ ಗ್ರಾಮ ದೇವತೆ ಆದ್ರೆ 3 ಕಣ್ಣಿನೋಳು 30 ಭುಜದವಳು, 6 ಕಣ್ಣಿನೋಳು 60 ಭುಜದವಳು. ಇವತ್ತಿನ ದಿವಸದಲ್ಲಿ ಆಲದ ಕೊಂಬೆ ಮೇಲೆ ನಾನಾಗಿ ತಾನು ಕೂತ್ಕೊಂಡಂತವಳು ಆಗಿ ನಾನಾಗಿ ತಾನು ಧರ್ಮದೇವತೆ ಇವತ್ತಿನ ದಿವಸದಲ್ಲಿ 6 ಕಣ್ಣಿಗೆ ಅರಿಶಿಣ ಒಟ್ಟಿಟ್ಟಿದ್ದಾಳಂತೆ, 3 ಕಣ್ಣಿಗೆ ಕುಂಕುಮ ಭಂಡಾರವನ್ನು ಮಡಲ ನ್ಯಾಯಕ್ಕೆ ತಾನೇ ಮಟ್ಟಿದ್ದಾಳಂತೆ. ಇವತ್ತಿನ ದಿವಸದಲ್ಲಿ ಹಿಂದೇನಕ್ಕೊಂದು ಗದ್ಗಡ್ಗೆ ಮಾಡಿ, ಆಮನಕ್ಕೊಂದು ಗೋರ್ಗಂಬ ಮಾಡಿ ಮಾಡಿ ನಾನಾಗಿ ತಾನು ಬರ್ಬೇಕಾದ್ರೆ ರಾಮದೇವತೆ ಆದ್ರೆ ಹಣೆ ಮೇಲೆ ಉರಿ ಭಂಡಾರವನ್ನು ಇಟ್ಟಿದ್ದಂತೆ. ಉರಿ ಭಂಡಾರವನ್ನು ಕಿತ್ತಿ ಎಡಕ್ಕೆ ಎಸ್ಬಿಟ್ಲಂತೆ, ಕರಡಿ ಮರ ಉಟ್ಟುಬಿಡ್ತಂತೆ, ಸಕ್ಕೆ ನೀರು ಕಿತ್ತು ಬಲಕ್ಕೆ ಎಸ್ಬಿಟ್ಲಂತೆ, ಬೇವಿನ ಮರ ಉಟ್ಟುಬಿಡ್ತಂತೆ. ತಾನಾಗಿ ತಾನು ಇವತ್ತಿನ ದಿವಸದಲ್ಲಿ ಧರ್ಮದೇವತೆ ತಾನಾಗಿ ತಾನು ಬರ್ಬೇಕಾದ್ರೆ ಆ ಗ್ರಾಮದಮ್ಮ ಬರ್ಬೇಕಾದ್ರೆ ಪ್ರಕಾರ ಮುಗ್ತಾ ಗೊತ್ತಾ, ನಾವು ನರ್ಮಲ್ ಸಾಕಿದೀವಲ್ಲ ಇಂಥ ಬಟ್ಟೆಗಳೆಲ್ಲ ಹಾಕೋದು ನಮ್ಮಮ್ಮ. ಯಾರು ಗ್ರಾಮ ದೇವತೆ? ನಿಮ್ಮಮ್ಮನ? ನಿಮ್ಮಮ್ಮನ? ನಮ್ಮಮ್ಮನ ಅದ್ರ ಗಿತ್ತಿ ನಮ್ಮಮ್ಮ ಹೆಂಗೊತ್ತ ಬರೋದು ಗ್ರಾಮದಮ್ಮ ಬಟ್ಟೆ ಹಾಕಲ್ವಂತೆ. ಆದ್ರೆ ಗ್ರಾಮದಮ್ಮ ಹಾಕಿ ಅಂತ ಬಟ್ಟೆ ಗೊತ್ತಾ, ಅದ್ರ ಮೇಲೆ ಓದ್ತಿರಂತ ಮಾತಾಡ್ದವ್ರ ಬಾಯಿ ಮಣ್ಣು ಹಾಕ್ಬಿಡಮ್ಮ. ಆದ್ರೆ ಇವತ್ತಿನ ದಿವಸದಲ್ಲಿ ಗ್ರಾಮ ದೇವತೆ ಆದ್ರೆ ಅದ್ರ ಮೇಲೆ ಹೋಗ್ತಿರಂತ ನಾಗರಾಮನ್ ಹಿಡಿದ್ಬಿಟ್ಲಂತೆ, ಆದ್ರೆ ಕೆರೆ ಮೇಲೆ ಹೋಗ್ತಿರಂತ ಕೆರೆ ಅವನ್ ಹಿಡ್ಕೊಂಡ್ಬಿಟ್ಲಂತೆ, ಮಳಕಟ್ಟನ್ನು ಮಾಡಲಂತೆ, ನೂಲು ಕಟ್ಟಿದ ಅವನ್ ಹಿಡಿದು ಪಂಜರದ ಓಲೆ ಮಾಡಲಂತೆ. ಆದ್ರೆ ನೋಡ ಯಾಸದಿ ನಾಗರಾಮನ್ ನಾಲಿಗೆ ಕತ್ತರಿಸಿ ನೆತ್ತಿ ಬಟ್ ಮಾಡ್ಕೊಂಡ್ಲಂತೆ. ಇವತ್ತಿನ ದಿವಸ ಬೆಟ್ಟ ಸುತ್ತಿದ ಅವನ್ ಹಿಡ್ಕೊಂಡು ಪಟ್ಟೆ ಸೀರೆ ಮಾಡಲಂತೆ, ಆ ಮಂಡ್ರಗಪ್ಪೆ ಹಿಡ್ಕೊಂಡು ಕೈ ಉಂಗ್ರ ಮಾಡ್ಕೊಂಡ್ಲಂತೆ, ಆ ಜರಪತ ಅವನ್ ಹಿಡ್ಕೊಂಡು ಕೊಳ ಕಿಂಟಿಯಾರ ಮಾಡಲಂತೆ, ಆ ಕೊಳಕ್ಮಣ್ಣ ಹಿಡ್ಕೊಂಡು ಕಾಲ್ಬಿಲ್ಲೆ ಮಾಡಲಂತೆ. ಆದ್ರೆ ಇವತ್ತಿನ ದಿವಸದಲ್ಲಿ ನಾಗಾಭರಣ ಚೈದ ಒಂದು ರವಕೆಯನ್ನು ತೊಟ್ಟಿದಾಳಂತೆ. ಯಾವ ಪ್ರಕಾರವಾಗಂದ್ರೆ ಮುಖ್ಯವರದಾಗ ಹುಟ್ಟವಳೆ ಸೀರೆಯ ತೊಟ್ಟವಳೆ ಸಣ್ಣ ರವಕೆಯ ಒತ್ತಾಳೆ